ನಗುತ್ತಾ ನಗುತ್ತಾ ಬಾಳಿ ನೀವು 100 ವರ್ಷ. ಗೋವಿಂದಣ್ಣ ನಿನಗೆ ಹೇಳ್ತಾ ಇದ್ದೀನಿ, ನಗುತ್ತಾ ನಗುತ್ತಾ ಬಾಳಿ ನೀವು 100 ವರ್ಷ ಎಂದು ಹೀಗೆ ಇರಲಿ ಕನ್ನಡದ ಕೆಲಸ. ಕಲಿಬೇಕಾದಂತ ಸಂದರ್ಭ. ಗೋವಿಂದಣ್ಣ, ನೀವು ಇವತ್ತು ಸರಿಯಾದ ಮಾರ್ಗದರ್ಶನದ ದಾರಿಯಲ್ಲಿ ಹೆಜ್ಜೆ ಇಟ್ಟಿದ್ದೀರಾ ಅಂತ ನನಗೆ ಅನಿಸ್ತಾ ಇದೆ. ಇವತ್ತು ಗಾಂಧಿ ಭವನ ಕನ್ನಡದ ಬಾವುಟಗಳ ವಿಜೃಂಭಣೆಯಿಂದ ನಮ್ಮನ್ನು ಸ್ವಾಗತಿಸ್ತಾ ಇದೆ. ಗಾಂಧಿ ಭವನದಲ್ಲಿ ಸತ್ಯವನ್ನೇ ಮಾತಾಡಬೇಕು ಅನ್ನೋ ಒಂದು ನೀತಿ ಇದೆ. ಇವತ್ತು ವೇದಿಕೆಯಲ್ಲಿ ರಾಮೇಗೌಡರು ಮತ್ತು ಬರ್ಗೂರು ಸಾರು ಎಲ್ಲ ಸತ್ಯವಾದ ವಿಚಾರಗಳನ್ನೇ ಮಾತಾಡಿದ್ರು. ನಾವು ಸತ್ಯವನ್ನೇ ಕುರಿತು ಚಿಂತನೆ ಮಾಡುವಂತ ಈ ವೇದಿಕೆಯಲ್ಲಿ ಸಾರಾ ಗೋವಿಂದ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಅವರು ನಿಜವಾಗಿಯೂ ಸತ್ಯವಾಗಿಯೂ ಕನ್ನಡಕ್ಕಾಗಿ ಇಲ್ಲಿ ಬದುಕಿದ್ದಾರೆ ಅಂತ ನನ್ನ ಅನುಭವ. ಸಾರಾ ಗೋವಿಂದ, ಸಾಲಿಗ್ರಾಮದ ರಾಮೇಗೌಡರ ಗೋವಿಂದ, ಅವರು ಸುಮಾರು 5-6 ತಿಂಗಳ ಹಿಂದೆ ನಮಗೆಲ್ಲ ಒಂದು ವೇದಿಕೆ ಕರೆದಿದ್ರು. ಅರಗಿಣಿ ಅನ್ನೋ ಒಂದು ಹೋಟೆಲ್ನಲ್ಲಿ ಒಂದು ಕನ್ನಡದ ಕುರಿತಾದ ಚರ್ಚೆ ಮಾಡೋಣ ಅಂತ ನಮ್ಮನ್ನೆಲ್ಲ ಕರೆದಿದ್ರು. PK ಶಿವರಾಮ್ ಅವರು ಮತ್ತೆ ನಿವೃತ್ತ ನ್ಯಾಯಾಧೀಶರು ರಾಜೇಂದ್ರ ಸಿಂಗ್ ಬಾಬು, ನಾನು, ಅವರು ತುಂಬಾ ಜನ ಸೇರಿದ್ವಿ. ಗೋವಿಂದಣ್ಣ, ಅಲ್ಲಿ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಏನ್ ಗೋವಿಂದಣ್ಣ ಇವತ್ತು ವಿಷಯ ಅಂದ್ರೆ ಕನ್ನಡಕ್ಕೆ ಏನಾದ್ರು ಮಾಡಬೇಕು ಹಂಸಲೇಖ ಅವರೇ. ಸರಿ, ಕನ್ನಡಕ್ಕೆ ಏನಾದ್ರು ಮಾಡೋಣ, ಏನ್ ಮಾಡೋಣ, ಅದೇ ಮಾತಾಡೋಣ. ಎಲ್ಲರೂ ಮಾತಾಡಿದ್ರು. BK ಶಿವರಾಮ್ ಮಾತಾಡಿದ್ರು. ಖಂಡಿತವಾಗಿ ಕನ್ನಡಕ್ಕಾಗಿ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಮಾತಾಡಿದ್ರು. ಆಮೇಲೆ ನಿವೃತ್ತ ನ್ಯಾಯಾಧೀಶರು ಅವರು ಮಾತಾಡಿದ್ರು. ಎಲ್ಲರೂ ಮಾತಾಡಿದ್ರು. ನನಗೆ ನಿಜವಾಗಿ ಏನು ಅನ್ನಿಸ್ತು ಅಂದ್ರೆ, ಆ ಗೋವಿಂದಣ್ಣನ ಕಳಕಳಿ ಮ್ಯಾನಿಫೆಸ್ಟ್ ಇಲ್ಲದೆ ಕನ್ನಡಕ್ಕೆ ಏನಾದರೂ ಮಾಡೋಣ ಅನ್ನೋ ಒತ್ತಡ ಇದೆಯಲ್ಲ, ಅದು ಒಂದು ಭಾವನಾತ್ಮಕವಾದ ಒಂದು ಭಾವನೆ. ಆಮೇಲೆ ನನಗೆ ಮಾತಾಡಿದ್ರು. ನಾನು ಹೇಳಿದೆ, ಗೋವಿಂದಣ್ಣ, ಯಾರು ಕನ್ನಡವನ್ನು ಕಟ್ಟಿದ್ರು ಈ ನಾಡಿನಲ್ಲಿ ಅವರು ಕನ್ನಡದ ನಡುವನ್ನ ಮುರಿತಾ ಇದ್ದಾರೆ. ಯಾರು ಕನ್ನಡವನ್ನ ಕರ್ನಾಟಕದಲ್ಲಿ ಕಟ್ಟಿದ್ರು ಅವರೇ ಕನ್ನಡದ ನಡುವನ್ನ ಮುರಿತಾ ಇದ್ದಾರೆ. ಆ ಸ್ಪೈನಲ್ ಕಾರ್ಡ್ ಅನ್ನ ಕಾಪಾಡುವಂತ ಕೆಲಸದಲ್ಲಿದ್ವಿ ನಾವು. ಅದಕ್ಕೊಂದು ಮಾರ್ಗದರ್ಶನ ಬೇಕು ಗೋವಿಂದಣ್ಣ. ನಾವು ಹೀಗೆಲ್ಲ ಹೋದ್ರೆ ವರ್ಕೌಟ್ ಆಗಲ್ಲ ಅಂದೆ. ಆತ ಅವ್ರು ಏನು ಕನ್ವಿನ್ಸ್ ಆದ್ರು. ಆಮೇಲೆ ಸುಮ್ಮನಾದ್ರು. ಸ್ವಲ್ಪ ದಿವಸ ಹೀಗೆ ಇದ್ರು. ಗುರು ಯಾವಾಗಲೂ ಗುರಿಯನ್ನು ತೋರಿಸ್ತಾನೆ ಅನ್ನೋದಕ್ಕೆ ಇವತ್ತಿನ ಸಂದರ್ಭ. ಗೋವಿಂದಣ್ಣನ ಆ ಭಾವನಾತ್ಮಕವಾದ ಕನ್ನಡದ ಪ್ರೀತಿಗೆ ಸೇವೆ ಮಾಡಬೇಕು ಅನ್ನೋ ಆಸೆ ಇದೆ. ದಾರಿಗಳೇನು ಅದನ್ನ ಇವತ್ತು ಬರ್ಗೂರು ಸಾರ್ ಅವರು ಅವರಿಗೆ ಮನದಟ್ಟು ಮಾಡಿಸಿದ್ದಾರೆ. ಮನದಟ್ಟು ಮಾಡಿಸಿ ಕನ್ನಡದ ಮೇಲಿನ ಪ್ರೀತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಒಂದು ಕನ್ನಡದ ಪ್ರತಿಷ್ಠಾನವನ್ನು ಅವ್ರ ಮುಖಾಂತರ ಸ್ಥಾಪನೆ ಮಾಡಿಸಿದ್ದಾರೆ. ಇದೇ ಸಮರ್ಥ ಗುರುವಿನ ಕೆಲಸ. ಸಾರಾ ಗೋವಿಂದ ಒಂದು ಶಕ್ತಿ. ಅವರಿಂದ ಕನ್ನಡದ ಪ್ರೀತಿ ಇದೆ, ಬಳಗ ಇದೆ, ಹೋರಾಟದ ಹಿನ್ನೆಲೆ ಇದೆ. ಈಗ ಕನ್ನಡದ ಸ್ಥಿತಿ ಏನು ಅಂತ ನೀವು ಚಿತ್ರರಂಗದ ಬಗ್ಗೆ ಮಾತಾಡಿದ್ರೆ, ಕನ್ನಡದ ಚಿತ್ರರಂಗದ ಸ್ಥಿತಿ ದುಸ್ಥಿತಿ ಅಂದ್ರೆ ಕನ್ನಡದ ಚಿತ್ರರಂಗದ ದುಸ್ಥಿತಿ ಅಲ್ಲ, ಕನ್ನಡಕ್ಕೆ ದುಸ್ಥಿತಿ ಬಂದಿದೆ ಇವತ್ತು. ನನಗೆ ಒಬ್ಬರು ಮೇಷ್ಟ್ರು, ಗಣಿತದ ಮೇಷ್ಟ್ರು ನನ್ನ ಹತ್ರ ಬಂದು ಕಣ್ಣೀರು ಹಾಕೋದು. ಯಾಕ್ರೆ ಎಂದೆ, ಇಲ್ಲ ಸರ್, ನಾನು ಪಠ್ಯಗಳ ಕುರಿತಾದ ವಿಚಾರಕ್ಕೆ ಕನ್ನಡದ ಬಗ್ಗೆ ನನ್ನ ವಿವರಣೆಯನ್ನು ಕೊಟ್ರೆ ಅವರು ಸಚಿವರು, ರೇ ಏನ್ರಿ 3 ಹೊತ್ತು ಕನ್ನಡ ಅಂತೀರಾ? ಒಂದು ದೇಶ, ಒಂದು ಚುನಾವಣೆ,
ಒಂದು ಭಾಷೆ ಜ್ಞಾಪಕ ಇಟ್ಕೊಳ್ಳಿ, ಸುಮ್ಮನೆ ಹೇಳಿದ ಕೆಲಸ ಮಾಡಿ ಅಂತ ಗದದ್ರು ಸರ್. ನಾನು ಇದಕ್ಕೆ ತೋರ್ತೆ ಒಂದು ಹೇಳ್ತಾ ಇದ್ದೀನಿ ಸರ್. ಇಂತಹ ಪರಿಸ್ಥಿತಿ ಕರ್ನಾಟಕದಲ್ಲಿ ಇದೆ ಅನ್ನೋದು ನಮ್ಗೆ ಗೊತ್ತಾಗಬೇಕು. 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ನಡೆದಾಗ ದಿವಾಕರ್ ರಂಗರಾಯರು ಅಧ್ಯಕ್ಷರಾಗಿದ್ದರು. ಅವರು ಕನ್ನಡದ ಪ್ರಚಾರವನ್ನು ಮಾಡೋದು ಬಿಟ್ಟು ಹಿಂದಿ ಪ್ರಚಾರಕ್ಕೆ ಹೊರಟಿದ್ರು. ಈ ಹಿಂದಿ ಪ್ರಚಾರಕ್ಕೆ ಹೋದ ಒಬ್ಬ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನ ಬಗ್ಗೆ ಆನಾ ಕೃಷ್ಣರಾಯರಿಗೆ ಮೈ ಉರಿ ಬಂತು. ಅವರು ಸಂಪಾದಕತ್ವದಲ್ಲಿ ನಡೀತಾ ಇದ್ದಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ನುಡಿಬೆಳಗು ಪತ್ರಿಕೆಯಲ್ಲಿ ದಿವಾಕರ್ ರಂಗರಾಯರ ಬಗ್ಗೆ ಚೆನ್ನಾಗಿ ಜಾಡಿಸಿ ಬರೆದವರು. ಆಗ ಪರಿಷತ್ತಿನ ಸಭೆಯಲ್ಲಿ ಕೃಷ್ಣರಾಯರಿಗೆ ಹೇಳ್ತಾರೆ, ನೀವು ಆ ಲೇಖನವನ್ನು ಬದಲಾಯಿಸಿ ಕ್ಷಮೆ ಕೇಳಿ ಅಂತ. ಕೃಷ್ಣರಾಯರು ಹೇಳ್ತಾರೆ, ಅವರಿಗೆ ಸಂಸ್ಕೃತ ಇದೆ, ಹಿಂದಿ ಇದೆ, ಇಂಗ್ಲಿಷ್ ಇದೆ, ನನಗಿರೋದು ಒಂದೇ ಕನ್ನಡ. ಕನ್ನಡಕ್ಕಾಗಿ ನಾನು ರಾಜೀನಾಮೆ ಕೊಡ್ತೀನಿ ಹೊರತು ಕ್ಷಮೆ ಕೇಳಲ್ಲ ಅಂತ ಹೇಳಿ ರಾಜೀನಾಮೆ ಬಿಸಾಕೀಚೆ ಬಂದರು. ಸೊ ಅಂತ ಕನ್ನಡಕ್ಕಾಗಿ ದುಡಿತಾ ಇದ್ದಂತ ಕನ್ನಡದ ನಾಡಿನಲ್ಲಿ ಸುಮ್ಮನೆ ಕೂತ್ಕೊಳ್ರಿ, ಕನ್ನಡ ಅಂದ್ರೆ ಏನು, ನಿಮ್ಗೇನ್ ಬೇಕು ಅನ್ನೋ ಪರಿಸ್ಥಿತಿ ಬಂದಿದೆಯಲ್ಲ, ಇದು ಬಹಳ ಯೋಚನೆ ಮಾಡಬೇಕಾದ ವಿಷಯ. ಬರಗೂರು ಸರ್ ಅವರು ಸಾರಾಗೋಯಿತು ಅನ್ನುವ ಒಂದು ಶಕ್ತಿಗೆ ಇವತ್ತು ಕನ್ನಡ ಪ್ರತಿಷ್ಠಾನದ ಒಂದು ಮಾರ್ಗವನ್ನು ತೋರಿಸಿದ್ದಾರೆ. ಕನ್ನಡ ಮುಂದೇನು, ನಮಗೆ ಕನ್ನಡ ಮುಂದೇನು ಅಂತ ಮಾರ್ಗದರ್ಶನ ಬೇಕು. ನಾವು ಭಾವನಾತ್ಮಕವಾಗಿ, ನಾನು ಸಂಗೀತ, ಯಾರೇ ಹೀರೋ ಬಂದ್ರು, ಸಂದರ್ಭ ಇದ್ದಿದ್ರು, ಏನೋ ಕಾರಣ ಹುಡುಕಿ ಕನ್ನಡದ ಮೇಲೆ ಒಂದು ಹಾಡು ಹೇಳ ಅಂತೇಳಿ ಅವ್ರಿಗೊಂದು ಕನ್ನಡ ಹಾಡು ಮಾಡಿ ಹಾಡಿಸ್ತೇನೆ. ಅದು ನನ್ನ ಕೆಲಸ, ನನ್ನ ಮಿತಿ. ಸಾರಾಗೊಂದು ಏನು ಮಾಡ್ತಾರೆ, ಒಂದು ಸಿನಿಮಾ ಮಾಡ್ತಾರೆ, ಸಿನಿಮಾದಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ತುಂಬ್ತಾರೆ ಅಷ್ಟೇ. ಆದರೆ ಕನ್ನಡವನ್ನ ನಾವು ಈಗ ಒಂದು ಹಕ್ಕಿನ ಭಾಷೆಯಾಗಿ ನೋಡೋದಕ್ಕೆ ಮಾರ್ಗದರ್ಶನ ಬೇಕು ನಮಗೆ. ಹಲವು ಕನ್ನಡಗಳ ತಾಯಿ ಕನ್ನಡಮ್ಮ, ಹಲವು ಕನ್ನಡಗಳ ತಾಯಿ ಕನ್ನಡಮ್ಮ, ಹಲವು ಕನ್ನಡಗಳ ಪೋಷಕಿ, ಹಲವು ಕನ್ನಡಗಳ ಪಾಲಕಿ ಕನ್ನಡಮ್ಮ. 1,00,000 ಚದರ ಕಿಲೋಮೀಟರ್ ದೊಡ್ಡ ಸೈಟಿನ ಯಜಮಾನತಿ ಕನ್ನಡಮ್ಮ. ಅಷ್ಟು ದೊಡ್ಡ ಸೈಟಿನ ಹಕ್ಕಿನ ಪತ್ರ ಕನ್ನಡದಲ್ಲಿದೆ. ಮಾತೃಭಾಷೆಯಿಂದ ಶಿಕ್ಷಣ ಇತ್ಯಾದಿ ಎಲ್ಲ ಗೊಂದಲಗಳನ್ನು ಪುನಃ ಪರಿಹರಿಸಬೇಕಾಗಿದೆ. ಮಾತೃಭಾಷೆಗಳು 12 ಮಾತೃಭಾಷೆಗಳಿದ್ದಾವೆ, ಇಲ್ಲಿ 52 ಉಪಭಾಷೆಗಳಿದ್ದಾವೆ. ಕನ್ನಡ ಅವರೆಲ್ಲರನ್ನ ಸಾಕ್ತಾ ಇರ್ತಕ್ಕಂಥ ಹಕ್ಕಿನ ಕನ್ನಡ ಅದು. ಆ ಹಕ್ಕಿನ ಕನ್ನಡವನ್ನ ನಾವು ಕಾಪಾಡಿಕೊಳ್ಳೋದಕ್ಕೆ ಮಾರ್ಗದರ್ಶನ ಬೇಕು. ಬರಗೂರು ಸರ್, ತಾವು ಸಾರಾಗೋಯ್ದು ಮುಖಾಂತರ, ಈ ಪ್ರತಿಷ್ಠಾನದ ಮುಖಾಂತರ, ಅದಕ್ಕೆ ಕನ್ನಡದ ಪ್ರತಿಷ್ಠಾನ ಅಂತ ಇಟ್ಟರಲ್ಲ ಹೆಸರು, ಅದೇ ಬಹಳ ದೊಡ್ಡ ವಿಷಯ. ಅದೇ ಬಹಳ ದೊಡ್ಡ ವಿಷಯ. ಕನ್ನಡದ ಪ್ರತಿಷ್ಠಾನದ ಹಿಂದೆ ಒಂದು ಶಕ್ತಿ ಕೇಂದ್ರ ಅಂತ ಮಾಡ್ಕೊಂಡಿದ್ರು, ಅದು ಏನೇನಾಯ್ತು ಅಂತ ಎಲ್ಲರೂ ಗೊತ್ತಿದೆ. ಆದ್ರೆ ಈಗ ಸಂದರ್ಭ ಸಾರಾಗೋಯಿದ್ದು ಅವರ ಹಿಂದೆ ಇರ್ತಕ್ಕಂಥ ರಾಜ್ಕುಮಾರ್ ಅಭಿಮಾನಿ ಬಳಗ ಮತ್ತು ಅವರ ಹಿರಿಯಲ್ಲಿರ್ತಕ್ಕಂಥ ಕನ್ನಡ ಪ್ರೇಮಕ್ಕೆ ಸರಿಯಾದ ಮಾರ್ಗದರ್ಶನ ಕೊಟ್ಟು ಈಗ ಕನ್ನಡವನ್ನ ಒಂದು ಹಕ್ಕಿನ ಭಾಷೆಯನ್ನಾಗಿ ನಾವು ಸ್ಥಾಪಿಸೋದಕ್ಕೆ. ಯಾಕೆಂದ್ರೆ ಬಸವ ಅಂದ್ರೆ ಕನ್ನಡ, ಬಸವ ಅಂದ್ರೆ ಕನ್ನಡ. ನಮಗೆ ಬಸವನನ್ನ ನಾವು ಕುವೆಂಪು ಕಂಡಿದ್ದೀವಿ, ಕುವೆಂಪು ಅಂದ್ರೆ ಕನ್ನಡ. ನಮಗೆ ಇಂಥ ಕನ್ನಡವನ್ನ ಗ್ರಹಣ ಇಡಿಸುವ ಹಿಂದಿ ಬಂದು ಕಾಡ್ತಾ ಇದೆ ನಮ್ಮನ್ನ. ಇದು ಇವತ್ತಿಂದ ಅಲ್ಲ. ನಾನು ತುಳಸಿ ತೋಟದಲ್ಲಿ ಗಿದಾಪುರ್ ಪ್ರೆಸ್ ನಲ್ಲಿ ಕೆಲಸ ಮಾಡ್ತಿದ್ದಾಗ ನಮ್ಮ ಪ್ರೆಸ್ ಪಕ್ಕದಲ್ಲಿ ಹಿಂದಿ ಸ್ಕೂಲ್ ಅಂತ ಒಂದು ಸ್ಕೂಲ್ ತೆರೆದಿದ್ರು. ಇದು ನೆಹರು ಕಾಲದಿಂದಲೂ ನಮ್ಮ ಮೇಲೆ ಹಿಂದಿಯ ರವಾನೆ ನಡೀತಾನೆ. ಆದ್ರಿಂದ ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಬಿಕ್ಕಟ್ಟು ಎದುರಿಸುವುದು ಪ್ರಾದೇಶಿಕ ಭಾಷೆಯಿಂದ. ಇದು ಭಾಷಾ ಮೂಲದ ವಿಭಾಗವಾಗಿದ್ರೆ ಕನ್ನಡ ಗಟ್ಟಿಯಾಗಿರುತ್ತೆ. ಇದೇನಾದರೂ ದಿಶಾಮೂಲವಾದರೆ ಕನ್ನಡ ಅನಾಥವಾಗುತ್ತೆ. ಅಂತ ಕಾಲ ಬಂದಾಗ ನಾವು ಕನ್ನಡ ನಮ್ಮ ಹಕ್ಕು ಅಂತ ಹೇಳೋದಕ್ಕೆ ನಮಗೆ ಮಾರ್ಗದರ್ಶನ ಬೇಕು. ಬರಗೂರು ಸರ್, ನೀವು ಮಾರ್ಗದರ್ಶನ ಮಾಡಲೇಬೇಕು. ನಮಗೆ ಈ ಎಲ್ಲ ಗೊಂದಲಗಳನ್ನು ಪರಿಹರಿಸಬೇಕು.
ಮಾತೃಭಾಷೆ ಕನ್ನಡ ಯಾವುದು ಮತ್ತು ಶಿಕ್ಷಣ ಭಾಷೆ ಕನ್ನಡ ಯಾವುದು ಮತ್ತು ರಾಜ್ಯದ ಅಧಿಕಾರಯುತ ಭಾಷೆ ಯಾವುದು ಇದೆಲ್ಲವನ್ನು ನಮಗೆ ಸವಿವರವಾಗಿ ತಿಳಿಸುವಂತ ಒಂದು ಮಾರ್ಗದರ್ಶನಕ್ಕೆ ನೀವು ಭಾಗವಹಿಸಬೇಕು ಅಂತ ಕೋರ್ಕೊಳ್ತಾ ಸಾರಾ ಗೋವಿಂದ ಅವ್ರಿಗೆ 100 ವರ್ಷ ಸುಖವಾಗಿ ಬದುಕ್ರಿ ಸರ್, 100 ವರ್ಷ ಸುಖವಾಗಿ ಬದುಕ್ರಿ. ಯಾಕೆಂದರೆ ಗೋವಿಂದಣ್ಣನ ನಾನು ಎಲ್ಲಿ ಉಳಿದ್ದೀನಿ ಅಂದರೆ ಸಾಲಿಗ್ರಾಮ ಅನ್ನೋ ಊರಲ್ಲಿ ನಾವು ನಾಟಕದ ಕಂಪನಿಯಿಂದ ಅಲ್ಲಿ ನಡೆಸ್ತಾ ಇದ್ದಾಗ ಅವರು ಓಡಾಟ ಎಲ್ಲ ನೋಡಿದ್ದೀವಿ. ಅಲ್ಲಿಂದ ನಾನು ನೋಡಿದ್ದೀನಿ ಅವರ ಕನ್ನಡದ ನಿಷ್ಠೆಯನ್ನು ಯಾರಿಗೂ ಪರೀಕ್ಷಿಸುವ ಹಾಗಿಲ್ಲ. ಅವರ ಮಾರ್ಗದರ್ಶನದಲ್ಲಿ ಏನು ಕೆಲಸ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ, ಮುಖ್ಯವಾಗಿ ಕಲಾಶ್ರೀ ಅನ್ನುವ ಈ ಪ್ರಶಸ್ತಿಯನ್ನ ಈ ರಾಜ್ಯದಲ್ಲಿ ನಿಜವಾಗಿ ಅವ್ರ ಪರವಾಗಿ ಹೋರಾಡ್ತಾ ಇರ್ತಕ್ಕಂಥ ಎಲ್ಲ ಪ್ರಗತಿಪರರು ಅದರ ಬಗ್ಗೆ ಯೋಚನೆ ಮಾಡಬೇಕು. ಅಹಿಂದ ಅಂತ ಒಂದು ಸಂಘಟನೆ ಇದೆ. ಅಹಿಂದ ಅನ್ನೋ ಸಂಘಟನೆಯಲ್ಲಿ ಯಾರಿಗೂ ಕನ್ನಡದ ಹಕ್ಕಿನ ಬಗ್ಗೆ ಗೊತ್ತೇ ಇಲ್ಲ, ಕನ್ನಡದ ನೆರಳಿನಲ್ಲಿ ಬದುಕ್ತಾ ಇದೀವಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಮುಂದಿನ ಒಂದು ಕನ್ನಡ ಕಲಾಶ್ರೀ ಪ್ರಶಸ್ತಿಯನ್ನ ಆ ಅಹಿಂದದಲ್ಲಿರುವ ಅಲ್ಪಸಂಖ್ಯಾತರಿಗೂ ಅಥವಾ ದಲಿತರಿಗೂ ಕೊಟ್ಟು ಕನ್ನಡದ ಬಗ್ಗೆ ಅವರಲ್ಲಿ ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಮಾಡಬೇಕು. ಅವರಿಗಾಗಿ ನಾವು ಕನ್ನಡಕ್ಕಾಗಿ ದುಡಿತಾ ಇದ್ದೀವಿ ಅನ್ನೋದನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳ್ತಾ, ಗೋವಿಂದಣ್ಣ ಖುಷಿಯಾಗಿರಿ, ಚೆನ್ನಾಗಿರಿ, ಒಳ್ಳೊಳ್ಳೆ ಸಿನಿಮಾ ಮಾಡಿ. ನೀವು ಮಾಡುವ ಸಿನಿಮಾದಲ್ಲಿ ಕನ್ನಡ ಇದೆ ಅಂತ ನನಗೆ ಗೊತ್ತಿದೆ. ನೀವು ಯಾವತ್ತು ಕರಿತೀರೋ ಅವತ್ತು ಬಂದು ಅಡ್ವಾನ್ಸ್ ಇದೆ ಕಂಪೋಸ್ ಮಾಡ್ತೀನಿ. ಯೋಜನೆಗಳನ್ನ ಮೆಚ್ಚಿ ತಮ್ಮ ಸಂಸ್ಥೆಯಿಂದ ಏನಾದ್ರು ಸಹಾಯ ಮಾಡ್ಬೇಕಂತೇಳಿ ನಾದಬ್ರಹ್ಮ ಡಾಕ್ಟರ್ ಹಂಸಲೇಖರ್ ಅವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ನಾಡಿನ ಪ್ರಸಿದ್ಧ 5 ಎಂಟೆಂಟ್ ಕಂಪನಿಯಿಂದ 1 ಲಕ್ಷ ರೂಪಾಯಿಯನ್ನ ನಮ್ಮ ಪ್ರತಿಷ್ಠಾನಕ್ಕೆ ಗೌರವಪೂರ್ವಕವಾಗಿ ಕೊಡ್ತಿದ್ದಾರೆ. ಅವರಿಗೆ ನಮ್ಮ ಪ್ರತಿಷ್ಠಾನದ ಎಲ್ಲ ಸದಸ್ಯರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಕನ್ನಡಕ್ಕೆ ಒದಗಿ ಬಂದಿರುವ ದುಸ್ಥಿತಿಯ ಬಗ್ಗೆ ತಮ್ಮ ಕಳವಳವನ್ನು ವ್ಯಕ್ತಪಡಿಸುತ್ತಾ, ಕನ್ನಡಿಗರು ಭೌತಿಕವಾಗಿ ಮತ್ತು ಭಾವನಾತ್ಮಕವಾಗಿ ಮೈ ಕೊಡವಿಕೊಂಡು ಏಳಬೇಕಾದ ಅನಿವಾರ್ಯತೆ ಮತ್ತು ಅಗತ್ಯತೆ ಬಗ್ಗೆ ನಮ್ಮನ್ನೆಲ್ಲ ಎಚ್ಚರಿಸಿದ ಹಂಸಲೇಖರ್ ಸರ್ ಅವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಆತ್ಮೀಯರೇ, ಪ್ರತಿಷ್ಠಾನದಿಂದ ಅವರಿಗೆ ಗೌರವಪೂರ್ವಕ ಅಭಿನಂದನೆಗಳು. ಸರ್, ದಯಮಾಡಿ ಗೌರವವನ್ನು ಸ್ವೀಕರಿಸಿ. ಜೋರಾದ ಚಪ್ಪಾಳೆಯನ್ನು ಅವರ ಸಂತೋಷ.